ಈ ಹುಚ್ಚು ಹುಡುಗಿಗೆ ಟ್ರೈನಿಂಗ್ ಕೊಡೋ ಮೊದಲೇ ಜೈ ಟೆಸ್ಟ್ ಮಾಡ್ತಿದ್ದಾನೆ. ಏನ್ ಹೇಳ್ತಾಳೋ ಏನೋ. ಒಳ್ಳೆ ಐಡಿಯಾ. ಬಿಕ್ಕಿಳಿಕೆ ಬಂದ್ರೆ ತಪ್ಪಿಸ್ಕೋಬಹುದು. ವೇಟ್ ವೇಟ್ ವೇಟ್, ನಾನು ನೀರು ತಗೊಂಡ್ಬರ್ತೀನಿ. ನಾನು ಕುಡ್ಕೊಂಬರ್ತೀನಿ. ಅಮ್ಮ, ಸ್ವಲ್ಪ ಹೊತ್ತಿಗೆ ಬೆವರು ಹರಿತಾ ಇದೆ. ಇನ್ನು ದಿನ ಅಂದ್ರೆ ದೇವ್ರೆ, ದೊಡ್ಡ ಪರೀಕ್ಷೆನೇ ಮಾಡ್ತಿದ್ಯಲ್ಲ. ಜಸ್ಟ್ ಅ ಮಿನಿಟ್, ನಿಂತ್ಕೊಳ್ಳಿ.
ಹ್ಯಾಪನ್ ಜೈ? ಎಂಗೇಜ್ಮೆಂಟಲ್ಲಿ ನಿತ್ಯಂಗ್ ಹಾಕಿದ ರಿಂಗ್ ಇವ್ರ ಬೆರಳಲ್ಲಿರೋ ಹಾಗೆ ಕಾಣಿಸ್ತು. ರಿಂಗಾ? ಇವ್ರ ಕೈಯಲ್ಲಿ ಏನೂ ಇಲ್ವಲ್ಲ? ನನ್ಗಿರೋ ಹಾಗೆ ಕಾಣಿಸ್ತು. ಐಸಿಯುನಲ್ಲಿ ಇರ್ಬೇಕಾದ ಪೇಷಂಟ್ನ ನಿಲ್ಸಿ ಮಾತಾಡ್ಸ್ತಿದ್ದೀರಲ್ಲ, ಕಾಂಪೌಂಡರ್ ಕರ್ಕೊಂಡು ನಡಿ. ಜೈ ಯಾಕೆ ಗಂಗಾನ ಹಾಗೆ ನೋಡ್ತಿದ್ದಾನೆ? ಡೌಟ್ ಏನಾದ್ರೂ ಬಂದಿದ್ಯಾ? ನಿತ್ಯ, ನಿನ್ ರಿಂಗ್ ಎಲ್ಲಿ? ಜೈ, ಇಲ್ಲಿ ನೋಡು, ನನ್ನ ಹತ್ರ ಇದೆ. ನಿಮ್ಮ ಹತ್ರ ಯಾಕಿದೆ? ಆಗ್ಲೇ ದೇವಸ್ಥಾನದಲ್ಲಿ ಪೂಜೆ ಮಾಡುವಾಗ ರಿಂಗ್ ನನ್ನ ಹತ್ರ ಕೊಟ್ಟಿಯಲ್ಲ, ಜೈಗೆ ಹೇಳು. ಹಾ, ಹೌದು. ಪೂಜೆ ಆದ್ಮೇಲೆ ರಿಂಗ್ ಕೊಡೋದಕ್ಕೆ ಮರ್ತು ಹೋದೆ. ಆ ಕೈ ಕೊಡು, ಹಾಕ್ತೀನಿ. ಹಾ ಹಾ ಹಾ, ನಿಲ್ಲಿ. ಆ ರಿಂಗು ನೀವು ಹಾಕ್ಬಾರ್ದು. ಮತ್ತೆ ನೀವ್ ಹಾಕ್ತೀರಾ? ಹಾಗಲ್ಲ ಚಂದ್ರಿಕಾ, ಆ ರಿಂಗು ಜೈ ಹಾಕೋದೇ ಸರಿ ಅನ್ಸುತ್ತೆ. ಹೌದು ಜೈ, ನೀನೇ ಹಾಕು. ಅಂದ್ರೆ ಜೈ ಸಾರ್ ನಿಶ್ಚಿತಾರ್ಥ 2ನೇ ಸಲ ನಡೀತಾ ಇದೆ ಅಂತ ಆಯ್ತು. ಹಾಸ್ಪಿಟಲ್ ಅಲ್ವಾ, ಇಲ್ಲಿ ಇದೆಲ್ಲ ಯಾಕೆ? ಚೆನ್ನಾಗಿ ಹೇಳಿದ್ರಿ ಬಿಡಿ. ಇಲ್ಲಾದ್ರೂ ಎಲ್ಲಾದ್ರೂ ಏನೋ, ಮುಂದೆ ಹೇಗಿದ್ರು ಗಂಡ ಹೆಂಡತಿ ಆಗೋರ್ ತಾನೆ. ಸಾರ್, ನೀವ್ ಏನು ಯೋಚನೆ ಮಾಡದೆ ರಿಂಗ್ ಹಾಕಿ. ಮದ್ವೆ ಮಾಡೋಣ ಅನ್ಕೊಂಡ್ರೆ ಈ ಎಂಗೇಜ್ಮೆಂಟ್ ಇಂದಾನೇ ಸಾವು ಶುರುವಾಯ್ತು ಇವಳಿಗೆ. ಸರಿ, ನೀವಿಷ್ಟು ಹೇಳಿದ್ಮೇಲೆ ನಿಮ್ಮ ಆಸೆಗೆ ಬೇಡ ಅನ್ನೋದು ಹೇಗೆ? ನಿತ್ಯ, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸಿಸ್ಟರ್. ಓಕೆ, ಹುಷಾರು. ದೇವ್ರೆ, ಅಂತೂ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಅಯ್ಯಮ್ಮ, ಹೊಸದಾಗೇನೋ ಸ್ಟಾರ್ಟ್ ಆಯ್ತು. ನಿತ್ಯ,
ಡ್ರೆಸ್ ಏನು ಮಾವ ಯಾಕೆ ಹೀಗಿದ್ಯಾ? ಯಾಕೆ ಈ ಡ್ರೆಸ್ಸಲ್ಲಿ ನಾನು ಚೆನ್ನಾಗಿಲ್ವಾ? ಛೀ, ಕಾಂಪೌಂಡರ್ ತರ ಇದ್ಯಾ. ಇದು ಕಾಂಪೌಂಡರ್ ಡ್ರೆಸ್ಸೇ. ಯಾಕೆ ಹಾಕೊಂಡೆ? ಇಲ್ಲಿ ಹೀಗೆ ಇರ್ಬೇಕಂತೆ. ಯಾರು ಹೇಳಿದ ಮಾವ? ಹೌದು, ರೂಮ್ ಚೇಂಜ್ ಆಗಿದೆ. ನಾನೇ ಮಾಡಿಸಿದ್ದು. ಯಾಕೆ? ಆ ರೂಮ್ ಅಷ್ಟು ಚೆನ್ನಾಗಿರ್ಲಿಲ್ಲ, ಯಾರ್ಯಾರೋ ಬರ್ತಿದ್ರು. ಯಾರ್ಯಾರು ಅಂದ್ರೆ ಯಾರು? ಹಾ, ನಮಗ್ ಗೊತ್ತಿರೋರು ಗೊತ್ತಿಲ್ದಿರೋರು, ಇಲ್ಲಾದ್ರೆ ಯಾರಿಗೂ ಗೊತ್ತಾಗಲ್ಲ. ಸರಿ, ಮಾಮ್ ಎಲ್ಲಿ? ಕೇಳ್ಬಿಟ್ಯಾ? ಮಾಮ್ ಎಲ್ಲಿ ಮಾವ? ಬರ್ತಾಳೆ. ಎಲ್ಲ ಹೋಗಿದ್ದಾಳೆ? ಎಲ್ಲಿ ಹೋದ್ರೂ ಬರ್ತಾಳೆ. ಅದೇನ್ ಉತ್ತರ ಮಾವ? ಮತ್ ನಿನ್ ಪ್ರಶ್ನೆಗಳೇನಮ್ಮ? ಕ್ವಶನ್ ಬ್ಯಾಂಕ್ ತರ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಿದ್ಯಾ? ಆಕ್ಚುಲಿ ಪೇಷಂಟ್ ಅಂದ್ರೆ ಹೇಗಿರ್ಬೇಕು? ಟ್ಯಾಬ್ಲೆಟ್ ತಗೋಬೇಕು, ಟಾನಿಕ್ ಕುಡಿಬೇಕು, ಜಾಣೆ ಹಾಕಿ ಬೆಡ್ ಮೇಲೆ ಮಲ್ಕೋಬೇಕು. ಮಾವ, ನಾನು ಈಗ್ಲೇ ಮಾಮ್ನ ನೋಡ್ಬೇಕು. ನಿಮ್ಮ ಅಮ್ಮ ಏನ್ ಕಳೆದು ಹೋಗಲ್ಲ ನಿತ್ಯ? ಪ್ಲೀಸ್ ಮಾವ. ಜೈ ವಿಷಯ ಏನ್ ಮಾಡಿದ್ರಿ? ಗೊತ್ತಿಲ್ಲ. ಏನ್ ಗೊತ್ತು ನಿಂಗೆ? ನಂಗೇನು ಗೊತ್ತಿಲ್ಲ. ಮತ್ ಯಾಕಿದ್ಯಾ ಇಲ್ಲಿ? ಅದು ಕೂಡ ಗೊತ್ತಿಲ್ಲ. ಇವನ್ ಹಾಸ್ಪಿಟಲ್ಗೆ ಗಂಗಾ ಅಮ್ಮನ್ನ ಕರ್ಕೊಂಡ್ ಬಂದಿರ್ತಾನೆ. ಚಿಕ್ಕಪ್ಪ ಅಮ್ಮನ್ ಕರ್ಕೊಂಡ್ ಬಂದು ಹಾಸ್ಪಿಟಲ್ಗೆ ಸೇರ್ಸಿರ್ತಾರೆ. ಹಬ್ಬಾ. ಕಾರ್ ರೆಡಿನಾ? ಜೈ, ಇನ್ನು ನಾವು ಹೊರಡ್ತೀವಿ. 1 ಸೆಕೆಂಡ್. ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ. ಅದೇ ಸರ್, ಆವತ್ತು ಹೈವೇಲಿ ನಿಮ್ಮ ಕಾರ್ ನಿಂತಾಗ ನಾನು ಬಂದು ನಿಮ್ಮ ಹತ್ರ ನೀರು ಕೇಳಿದ್ದೆ ಸರ್. ಎಸ್, ಅವತ್ತು ನಿಮ್ಮ ಮಗಳು ಡೇಂಜರಲ್ಲಿ ಇದ್ದಾಳೆ ಅಂತ ಹೇಳಿದ್ರಲ್ವಾ? ಹೈವೇ ಪೊಲೀಸ್ ನಿಮ್ಗೆ ಹೆಲ್ಪ್ ಮಾಡಿದ್ರಾ? ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟು ನೀವು ದೊಡ್ಡ ಹೆಲ್ಪ್ ಮಾಡಿದ್ರಿ ಸರ್. ಈಗ ಅವಳು ಹೇಗಿದ್ದಾಳೆ? ನಿಮ್ಮ ದಯೆಯಿಂದ ಅವಳು ಆಗಲೂ ಈಗಲೂ ಕ್ಷೇಮವಾಗಿದ್ದಾಳೆ ಸರ್. ಬರ್ತೀವಿ ಜನಾರ್ದನ್ ಅವ್ರೆ. ಹಾಗೆ ಆಗ್ಲಿ, ಈಗಲೇ ಹೊತ್ತಾಗಿದೆ, ಹೋಗ್ ಬನ್ನಿ. ಬಾಯ್ ಜೈ. ಹೇಳು ನಿತ್ಯ. ಹೋಗ್ಬರ್ತೀನಿ. ಬಾ. ಡೋಂಟ್ ಟಾಕ್ ನಾನ್ಸೆನ್ಸ್ ಮಾವ. ಮಾಮ್ ಎಲ್ಲಿ ಹೋಗಿದ್ದಾರೆ ಹೇಳು. ಜೈಲ್ ಬರ್ತಾನ ಇಲ್ವಾ ಹೇಳು. ನಾನು ಹೇಳ್ತೀನಿ. ನೀನಿಲ್ಲ ಅಂತ ಅವಾಗ್ಲಿಂದ ನಿತ್ಯ ನನ್ನ ಬ್ರೈನ್ನ ಫ್ರೈ ಮಾಡ್ಕೊಂಡು ತಿಂತಿದ್ದಾಳೆ. ಎಲ್ಲಿ ಹೋಗ್ಬಿಟ್ಟಿದ್ದೆ ಮಾಮ್? ಜೈ ಇನ್ನು ಯಾಕೆ ಬರ್ಲಿಲ್ಲ? ನನ್ ರೂಮ್ ಯಾಕೆ ಶಿಫ್ಟ್ ಮಾಡಿದ್ರು? ಮಾವ ಯಾಕೆ ಈ ಡ್ರೆಸ್ ಅಲ್ಲಿ ಇದ್ದಾನೆ? ಆಕ್ಚುಲಿ ಇದೆಲ್ಲ ಏನು? ರಿಲ್ಯಾಕ್ಸ್ ಬೇಬಿ. ನಿನ್ ಕನ್ಫ್ಯೂಷನ್ ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ. ಆನ್ಸರ್ ಅಲ್ಲ ಮಾಮ್, ನಂಗೆ ಜೈ ಬೇಕು ರೈಟ್ ನೌ. ನೀನ್ ಕೇಳಿದಷ್ಟು ಸಿಂಪಲ್ ಆಗಿ ನಿಂಗೆ ಜೈ ಸಿಗಲ್ಲ ಬೇಬಿ. ವಾಟ್ ಮಾಮ್? ಯೋಚನೆ ಮಾಡು ಅಂದಿದ್ದೆ ಅಲ್ವಾ? ಏನಾದ್ರೂ ಮಾಡು ಅಂದಿದ್ನಲ್ಲ. ಹೇಗಾದ್ರೂ ಜೈ ನಂಗೆ ಸಿಗ್ಬೇಕು ಅಂದಿದ್ನಲ್ಲ. ಇಲ್ಲಿವರೆಗೂ ಆ ಕೆಲ್ಸದ ಮೇಲೆ ಇದ್ದೆ. ನಿನ್ಗೋಸ್ಕರ ಏನಾದ್ರೂ ಮಾಡ್ಬೇಕು ಅಂತಾನೆ ಹೋದೆ. ತಲೆ ಕೊಡೋದಕ್ಕಾದ್ರೂ, ಆಸ್ತಿ ಎಲ್ಲ ಅಡ ಇಡೋದಕ್ಕಾದ್ರೂ ರೆಡಿಯಾಗೇ ಹೋಗಿದ್ದೆ. ಕೊನೆಗೆ ನನ್ ಪ್ರಾಣ ಕೊಡೋಕಾದ್ರೂ ಹೆದರ್ಬಾರ್ದು ಅಂತ ಹೋಗಿದ್ದೆ. ಇಷ್ಟು ಬಿಲ್ಡಪ್ ಕೊಡ್ತಿದ್ದಾಳೆ ಅಂದ್ರೆ ಏನ್ ಮಾಡಿ ಬಂದಿದ್ದಾಳೋ ಏನೋ. ಜೈಗೂ ನಿನ್ಗೂ ಖಂಡಿತ ಮದ್ವೆ ಆಗತ್ತೆ. ಥ್ಯಾಂಕ್ ಯು ಸೋ ಮಚ್ ಮಾಮ್.
ಮತ್ತೆ ಶಾಪ? ಅದಿರತ್ತೆ. ಅಂದ್ರೆ ಅವನ ಜೊತೆ ಮದುವೆ ಮಾಡಿ ನಿತ್ಯನ್ ಸಾಯಿಸ್ತೀಯ ಅಕ್ಕ? ನಿತ್ಯ ಸಾಯಲ್ಲ. ಮತ್ತೆ ಗಂಗಾ ಸಾಯ್ತಾಳೆ. ಗಂಗಾ ಯಾರು? ನಮ್ಮನೆ ಕೆಲ್ಸದ ಹುಡುಗಿ ಬೇಬಿ. ಅಚ್ಚು ನಿನ್ ಹಾಗೆ ಇದ್ದಾಳೆ. ವಾಟ್? ನನ್ನ ಹಾಗಿರೋದಂದ್ರೆ ಏನು? ಎಸ್ ಬೇಬಿ, ನೀನು ಆ ಗಂಗಾ ಜೆರಾಕ್ಸ್ ಕಾಪಿ ಆಗಿದ್ದೀರಿ. ನಾನೇ ಗುರ್ತಿಡಿಯಕ್ಕಾಗಲ್ಲ. ನಾನು ಕೂಡ ಗುರ್ತಿಡಿಯಕ್ಕಾಗ್ಲಿಲ್ಲ. ಆದ್ರೆ ಆ ಗಂಗಾ ಹೇಗ್ ಸಾಯ್ತಾಳೆ? ಜೈನ ಮದ್ವೆ ಮಾಡ್ಕೊಂಡು. ಏನ್ ಮಾತಾಡ್ತಿದ್ಯಾ ಮಾಮ್? ಅವಳು ಯಾರೋ ಜೈನ ಮದ್ವೆ ಮಾಡ್ಕೊಳ್ಳೋದಂದ್ರೆ ಏನು? ಕೂಲ್ ಬೇಬಿ, ಮೊದಲು ನಾನು ಹೇಳೋದನ್ನ ಪೂರ್ತಿ ಕೇಳು. ಜೈ ಫ್ಯಾಮಿಲಿಗಿರೋ ಶಾಪದ ಪ್ರಕಾರ ಆ ಮನೆ ಮಗ ಮದ್ವೆ ಮಾಡ್ಕೊಳ್ಳೋ ಮೊದಲನೇ ಹೆಂಡತಿ ಮಾತ್ರ ಸಾಯೋದು. ಎರಡನೇ ಹೆಂಡತಿಗೇನೂ ಆಗಲ್ಲ. ಹ್ಯಾಪಿಯಾಗಿ ಲೈಫ್ ಲಾಂಗ್ ಬದುಕ್ತಾಳೆ. ಅಂದ್ರೆ ಜೈಗೆ ನಾನು ಸೆಕೆಂಡ್ ವೈಫ್ ಆಗ್ಬೇಕು ಅಂತೀಯಾ? ಲಿಸನ್ ಬೇಬಿ, ಮೊದಲನೇವಳು ಇದ್ರೆ ಅಲ್ವಾ ನಿನ್ ಸೆಕೆಂಡ್ ವೈಫ್ ಆಗೋದು. ಇಲ್ದೆ ಎಲ್ಲಿಗೆ ಹೋಗ್ತಾಳೆ? ಶಾಪದಿಂದ ಸಾಯ್ತಾಳೆ. ಅಲ್ಲಿವರೆಗೂ ನಾನ್ ವೇಟ್ ಮಾಡ್ಬೇಕಾ? ಬೇಕಾಗಿಲ್ಲ. ಜೈ ಅವಳ ಕತ್ತಿಗೆ 3 ಗಂಟೆ ಹಾಕ್ತಿದ್ದ ಹಾಗೆ ಅವಳನ್ನ ಕಳಿಸ್ತೀನಿ. ಏನೋ ಒಂದು ರೀಸನ್ ಹೇಳಿ ಜೈ ಜೊತೆ ನಿನ್ಗೆ ಮದ್ವೆ ಮಾಡಿಸಿ ಆ ಮನೆಗೆ ಕಳಿಸ್ತೀನಿ. ಶಾಪ ಅವಳಿಗೆ, ಲಾಂಗ್ ಲೈಫ್ ನಿನ್ಗೆ. ಎಕ್ಸಲೆಂಟ್ ಮಾಮ್. ನನಗೆ ಶಾಪನ ತಪ್ಪಿಸ್ದೆ, ಜೈನ ಕೊಟ್ಟೆ. ಸೂಪರ್ಬ್. ನಿನ್ಗೋಸ್ಕರ ಅಷ್ಟಾದ್ರೂ ಮಾಡದೆ ಹೋದ್ರೆ ನಾನು ನಿನ್ ಮಾಮ್ ಹೇಗಾಗ್ತೀನಿ ಬೇಬಿ? ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು ಸೋ ಮಚ್. ಒಬ್ಳು ಅಮಾಯಕಿ ಸಾಯ್ತಾಳೆ ಅನ್ನೋ ನೋವು ಕೂಡ ಇಲ್ದೆ ಅಮ್ಮ ಮಗಳು ಎಷ್ಟು ಹ್ಯಾಪಿಯಾಗಿದ್ದಾರೆ. ಇಷ್ಟಕ್ಕೂ ಸಾಯೋದಕ್ಕೆ ಆ ಹುಡುಗಿ ಹೇಗೆ ಒಪ್ಕೊಂಡಿರ್ತಾಳೆ? ಅಕ್ಕ, ನೀನು ಎಷ್ಟು ದುಡ್ಡು ಕೊಟ್ಟರು ಕೂಡ ಸಾಯೋದಕ್ಕೆ ಆ ಕೆಲಸದವಳು ಹೇಗೆ ಒಪ್ಕೊಂಡ್ಲು? ಅವಳಿಗೆ ಶಾಪದ ಬಗ್ಗೆ ಹೇಳಿಲ್ಲ. ನಿತ್ಯಾಗ ಆಕ್ಸಿಡೆಂಟ್ ಆಗಿದೆ, ಅವಳ ಪ್ಲೇಸಲ್ಲಿ ನೀನು ಆಕ್ಟ್ ಮಾಡು ಅಂದಿದ್ದೀನಿ. ಒಪ್ಪಿದ್ದಾಳೆ. ಮಾಮ್, ಐ ವಾಂಟ್ ಟು ಸಿ ದಟ್ ಗರ್ಲ್. ಆ ಸರ್ವೆಂಟ್ನ ಇಲ್ಲಿ ಕರೆಸ್ತೀಯಾ? ಓಕೆ ಬೇಬಿ. ಅಭಿ, ಗಂಗಾ ಹೊರಗಿದ್ದಾಳೆ, ಕರ್ಕೊಂಡ್ ಬಾ. ಅಕ್ಕ ಕರಿತಿದ್ದಾಳೆ, ಬಾ. ಅಯ್ಯೋ ದೇವ್ರೆ, ನೀವ್ಯಾಕೆ ಹೀಗಿದ್ದೀರಾ? ಅಮ್ಮ ಮಗಳು ಸೇರಿ ನನ್ನನ್ನು ಹೀಗೆ ಮಾಡಿದ್ದಾರೆ. ಅಲ್ಲ, ನೀನೇನು ಕಡಿಮೆ ಅಂತೀನಿ. ನೀನು ನೋಡಿ ನಿತ್ಯಾನೇ ಅನ್ಕೊಂಡೆ. ಆ ದುಬೈ ನೀನು ಸೇರಿ ನನ್ನನ್ನು ಹುಚ್ಚನ್ ಮಾಡಿದ್ರಿ. ಬಾ. ನೀನೆಲ್ಲಿಗೆ? ನೀನಿಲ್ಲೇ ಇರು. ಸರಿ, ನಡಿ. ಬಾ.